ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 66, ಅದರಲ್ಲಿ 10ರಿಂದ 12 ವಾಕ್ಯ. ಸಾಮ್ 66 ವರ್ಸ್ 10 to 12. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ. ನಾವು ನೋಡ್ತೇವೆ ಈ ಕೀರ್ತನೆಯಲ್ಲಿ ದೇವರು ತನ್ನ ಜನರನ್ನು ಪುಟಕ್ಕಾಗಿ ಶೋಧಿಸ್ತಾನೆ ಎಂಬುದನ್ನು ಇಲ್ಲ ನೋಡ್ತೇವೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಯಾಕೆ ದೇವರು ತನ್ನ ಜನರನ್ನು, ತನ್ನ ಮಕ್ಕಳನ್ನು ಯಾಕೆ ಪುಟಕ್ಕಾಗಿ ಶೋಧಿಸ್ತಾನೆ? ಯಾಕೆ ಅವರು ಈ ರೀತಿಯ ಕಷ್ಟಗಳು ಅವ್ರ ಜೊತೆ ಬರಲಿಕ್ಕೆ ದೇವರು ಬಿಡುಗಡೆ ಮಾಡ್ತಾನೆ? ಮತ್ತು ಅಷ್ಟಲ್ಲದೆ ದೇವರು ಆ ಕಷ್ಟವನ್ನು ದಾಟಿದ ನಂತರ ಅವ್ರನ್ನ ಸುಸ್ಥಿತಿಗೆ ಹೇಗೆ ಪಾರು ಕಾಣಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವ. ಯಾಕೆ ದೇವರ ಮಕ್ಕಳಿಗೆ ಕಷ್ಟ ಬರುವುದು? ನಾವು ನೋಡ್ತೇವೆ ಯೋಬನ ಜೀವಿತದಲ್ಲಿ ಇಷ್ಟೆಲ್ಲ ಕಷ್ಟದ ಮೇಲೆ ಕಷ್ಟ, ಸಂಕಟದ ಮೇಲೆ ಸಂಕಷ್ಟ, ರೋಗ, ವ್ಯಾಧಿ ಯಾಕೆ ಬಂತು? ನೋಡಿರ್ತೇವೆ ಇಲ್ಲಿ ಯೋಬನು ದೇವರ ಅಲ್ಲಿ ಎಲ್ಲಿಯೂ ಪರಿವರ್ತನೆ, ದೇವರ ಮಾತು ರೀತಿ ಒಂದುಂಟು ಏಳುಂಟು, ಅದೇ ಮನುಷ್ಯರು ಲಕ್ಷ್ಯಕ್ಕೆ ತರುವುದಿಲ್ಲ. ಆ ದೇವರು ತನ್ನ ಕೃಪೆಯಿಂದ ದೇವರು ಯೋಬನದ ಕನಸಿನಲ್ಲಿ ಮಾತನಾಡಿದನು. ಅದೇ ಆ ಯೋಬನು ಆ ದೇವರು ಮಾತಿದ್ದ ಮಾತನ್ನು ಆತನು ತಿರಸ್ಕರಿಸಿದನು, ಅದು ಮರೆತು ಬಿಟ್ಟನು. ಅದಕ್ಕೋಸ್ಕರ ದೇವರು ಅವನಿಗೆ ಈ ರೀತಿಯ ಕಷ್ಟ, ಶೋಧನೆ, ಆ ರೀತಿಯ ಒಂದು ವೇದನೆ, ಆ ಒಂದು ರೀತಿಯ ವ್ಯಾಧಿ ಅವನಿಗೆ ಬರ ಮಾಡಿದ. ಯಾಕಂದರೆ ದೇವರು ಯೋಬನನ್ನು ಪ್ರೀತಿ ಮಾಡಿದನು. ಯೋಬನು ನಿತ್ಯ ಜೀವನ ಕಳೆದುಕೊಳ್ಳಬಾರದು, ಅವನು ನಿತ್ಯ ನರಕ್ಕೆ ಹೋಗಬಾರ್ದು, ಅದು ನಿತ್ಯವಾಗಿ ಆ ಪರಲೋಕದ ರಾಜ್ಯಕ್ಕೆ ಅವನು ಸೇರಬೇಕು. ಅಷ್ಟೇ ಈ ಲೋಕದಲ್ಲಿ ಅವನ ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕು, ದೇವರಿಗೆ ಅದು ಉಪಯೋಗವಾಗಬೇಕು ಎಂಬುದಾಗಿ ದೇವರು ಯೋಬನನ್ನು ಆ ರೀತಿಯ ಕಷ್ಟಕ್ಕೆ ತೆಗೆದುಕೊಂಡು ಹೋದನು ಎಂಬುದಾಗಿ ಇಲ್ಲಿ ಏಲಿಯು ಪ್ರವೃತ್ತಿ ಹೇಳ್ತಾನೆ. ನೀವು ಈ ಸಂದರ್ಭ ಅನೇಕರು ನಿಮ್ಮದೇ ಕಷ್ಟಗಳು ಬಂದಿರುವಾಗ, ಸೋದರಗಳು ಬಂದಿರುವಾಗ, ಅಥವಾ ಕೆಲವು ಮರಣಕರ ವ್ಯಾಧಿಗಳು ಬರುವಾಗ ನೀವು ಹೆದರುವ ಅಗತ್ಯ ಇಲ್ಲ. ನೀವು ದೇವರ ಹತ್ರ ಬರಬೇಕು, ನಿಮ್ಮ ಹೃದಯವನ್ನು ಹುಡುಕಬೇಕು. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ ತನ್ನ ಮಕ್ಕಳನ್ನು ಆತನಿಂದ ಕೈ ಬಿಡುವುದಿಲ್ಲ. ಇನ್ನೊಂದು ಕಾರಣ ನೋಡ್ತೇವೆ ಯಾಕೆ ಕಷ್ಟಗಳು ಬರುತ್ತವೆ ಎಂಬುದಾಗಿ. ಬೇಕೆಂದು ಪಾಪವನ್ನು ಮಾಡುವಾಗ ಕಷ್ಟಗಳು ಬರುತ್ತವೆ. ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. Hebrews chapter 10 verse 26 and 27 verse. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಅಪೊಸ್ತಲ ಪೌಲನು ಹೇಳ್ತಾನೆ, ಬೇಕೆಂದು ದೇವರ ವಾಕ್ಯ ನಿಮಗೆ ತಿಳುವಳಿಕೆ ಹೊಂದಿಕೊಂಡು ದೇವರ ವಾಕ್ಯ ನಿಮಗೆ ಇದು ಪಾಪ ಎಂದು ನಿಮಗೆ ಗೊತ್ತಾದ ನಂತರ ಬೇಕೆಂದು ನೀವು ಪಾಪವನ್ನು ಮಾಡುವುದಾದರೆ ದೇವರು ಏನು ಮಾಡ್ತಾನೆ ಅಂದರೆ, ಆ ಬೇಕೆಂದು ಪಾಪ ಮಾಡುವವರಿಗೆ ದೇವರು ಶಿಕ್ಷೆಯನ್ನು ಬರಮಾಡ್ತಾನೆ, ಕಷ್ಟವನ್ನು ಬರಮಾಡ್ತಾನೆ. ಆ ಕಷ್ಟಕ್ಕೆ, ಸಂಕಟ ಎಂಬ ಕುಲುಮೆಗೆ ತೆಗೆದುಕೊಂಡು ಹೋಗ್ತಾನೆ. ಯಾಕೆಂದರೆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪದ ಜೊತೆ ಬಿಟ್ಟು ಬಿಡಬೇಕು. ಇದು ದೇವರ ಉದ್ದೇಶ. ಅದಕ್ಕೆ ದೇವರ ಮಕ್ಕಳೇ, ಇದು ನಿಮ್ಮ ಏನು ಕಷ್ಟಗಳು ಬಂದರೂ ಸಹ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು ಮರೆತು ಬಿಡಬೇಡಿ. ಇಷ್ಟೇ ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ, ಪಾಪವನ್ನು ಅಗೆ ಮಾಡ್ತಾನೆ. ಅದೇ ನೀವು ಸತ್ಯ ಗೊತ್ತಿದ್ದುಕೊಂಡು ನೀವು ಪುನಃ ಪಾಪ ಮಾಡಿದರೆ ದೇವರು ತುಂಬ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾನೆ. ಆನಂತರ ಪಾಪ ಮಾಡುವವರನ್ನು ದೇವರು ಶಿಕ್ಷೆಗೊಳಪಡಿಸಿದ ಎಂಬುದಾಗಿ ನಾವು ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು ಆ ಶಿಕ್ಷೆ ನೀವು ಹೊಂದಿದ ನಂತರ
ಪಶ್ಚಾತ್ತಾಪಟ್ಟ ನಂತರ ಎಲ್ಲ ಕಷ್ಟದಿಂದ ದೇವರು ನಿಮಗೆ ಬಿಡುಗಡೆ ಮಾಡುತ್ತಾನೆ. ಅದಕ್ಕೆ ಅಲ್ಲಿ ಇದೆ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ನೀವೆಲ್ಲವನ್ನು ದಾಟಿಕೊಂಡು ದೇವರು ನಿಮಗೆ ಸುಸ್ಥಿತಿ ತರುತ್ತಾನೆ. ಅಷ್ಟರ ತನಕ ತಾಳ್ಮೆಯಿಂದ ಆ ಕಷ್ಟವನ್ನು ಸಹಿಸಿಕೊಂಡು ಪಾಪದಿಂದ ಬಿಟ್ಟು ಬಿಡಲಿಕ್ಕೆ ದೇವರು ಬಯಸುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೇವೆ, ವಿಗ್ರಹ ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗ ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 20-22 ವಾಕ್ಯ. 1 Corinthians chapter 10 verse 20-22 ತನಕ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೈವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಬಾಯಿಗಲಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದೆಯೋ ಆತನಿಗಿಂತಲೂ ನಾವು ಬಲಿಷ್ಠರೇನು. ವಾಪಸ್ ಪೌಲ್ ಹೇಳ್ತಾನೆ, ದೇವರ ಮಕ್ಕಳಾದವರು ಪ್ರಿಯರೇ, ದೇವರು ಜೀವಂತ ದೇವರಾಗಿದ್ದಾನೆ, ಆತನು ಆತ್ಮಸ್ವರೂಪನಾಗಿದ್ದಾನೆ. ಆ ದೇವರು ಯಾವ ವಿಗ್ರಹಕ್ಕೆ ಆತನು ಹೋಲಿಸಬಾರದು, ಯಾಕಂದರೆ ಆತ ಜೀವಂತವಾಗಿದ್ದಾನೆ, ಆತ್ಮಸ್ವರೂಪನಾಗಿದ್ದಾನೆ. ಆ ದೇವರಿಗೆ ಸಲ್ಲುವ ಮಾನವನ್ನು ನೀವು ವಿಗ್ರಹ ಆರಾಧನೆಗೆ ನೀವು ಸಲ್ಲುವುದಾದರೆ, ಅಥವಾ ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಜಾತ್ರೆ, ಸಂಬಂಧಪಟ್ಟ ನೈವೇದ್ಯ, ಸಂಬಂಧಪಟ್ಟ ಹಬ್ಬ ಊಟವನ್ನು ಪಾಲುಗಾರ ಆಗುವುದರೆ ಅಲ್ಲಿ ದೇವರ ಕೋಪ ಬರ್ತದೆ ಎಂಬುದನ್ನು ನೋಡ್ತಾರೆ. ಇಲ್ಲಿ ಇಸ್ರೇಲ್ ಜನರು ಪ್ರಿಯರೇ, ಅವರು ಅನ್ಯ ಜನರೊಟ್ಟಿಗೆ ಅವರು ವಿಗ್ರಹಾರಾಧನೆ ಮಾಡಿದರು, ವಿಗ್ರಹದಲ್ಲಿ ಪಾಲ್ಗೊಂಡರು. ಅದು ದೇವರ ಮಕ್ಕಳಾದ ನೀವು ಪ್ರಿಯರೇ, ನೀವು ವಿಗ್ರಹದಲ್ಲಿ ಪಾಲ್ಗಾರ ಆಗಬಾರ್ದು. ವಿಗ್ರಹಕ್ಕೆ ಸಂಬಂಧವಾದ ಜಾತ್ರೆ, ಆ ಒಂದು ಹಬ್ಬದ ಊಟದಲ್ಲಿ ಪಾಲ್ಗಾರ ಆಗಬಾರ್ದು, ನೈವೇದ್ಯವನ್ನು ತಿನ್ನಬಾರ್ದು. ಈ ರೀತಿ ನೀವು ಅದನ್ನು ತಿನ್ನುವುದಾದರೆ ಅಪೋಸ್ತಲರಂತೆ ನೀವು ದೇವಗಳ ಪಂಕ್ತಿ ಮತ್ತು ದೇವರ ಪಂಕ್ತಿಯಲ್ಲಿ ಎರಡರಲ್ಲಿ ಊಟ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನೀವು ಮಾಡುವಾಗ ಪ್ರಿಯರೇ, ದೇವರಿಗೆ ಕೋಪ ಬರ್ತದೆ. ಅದಕ್ಕೆ ದೇವರ ಕೋಪ ನಿಮ್ಮ ಮೇಲೆ ಬರಬಾರದರೆ ನೀವು ದೇವರನ್ನು ಆತ್ಮದಿಂದಲೂ ಸತ್ಯವನ್ನು ಆರಾಧನೆ ಮಾಡುವವರಾಗಬೇಕು. ಅದು ಎಂದಿಗೂ ವಿಗ್ರಹಾರ್ಧನೆಯಲ್ಲಿ ನೀವು ಪಾಲುಗಾರರಾಗಬಾರದು. ವಿಗ್ರಹ ಪಾಲುಗಾರರಾಗುವುದರಲ್ಲಿ ಮಾತ್ರವೇ ದೇವರಿಗೆ ಕೋಪ ಬರ್ತದೆ. ಅದು ಕೋಪ ಬಂದು 23,000 ಜನರನ್ನು ದೇವರು ವ್ಯಾಧಿಯಿಂದ ಅವರು ಸತ್ತು ಹೋದರು ಎಂಬುದಾಗಿ ನಾವು ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಸ್ರಾಯೇಲರು ವಿಗ್ರಹಾರ್ಧನೆ ಮಾಡೋ ತನಕ ಅವರು ಬಾಲಾಮನ ಆ ದುರ್ಬೋಧನೆಯನ್ನು ಕೇಳಿಕೊಂಡು ವಿಧೇಯರಾಗೋ ತನಕ ಅವ್ರಿಗೆ ಯಾವ ಕಷ್ಟ ಬರಲಿಲ್ಲ. ಯಾವಾಗ ಆ ಬಾಲಕನು ಆ ಒಂದು ಇಸ್ರಾಯೇಲ್ ಜನರನ್ನು ಆ ಬೀಳಾಮನ ಬೋಧನೆ ಕೇಳಿಕೊಂಡು ಅವರಿಗೆ ಔತಣಕ್ಕೆ ಕರೆದರು, ಮತ್ತು ಆ ಇಸ್ರಾಯೇಲರು ಪ್ರೇರೆ ಆ ಅನ್ಯ ದೇವತೆಗಳ ಔತಣಕ್ಕೆ ಪಾಲ್ಗೊಳ್ಳು, ಅಲ್ಲಿ ದೇವರ ಕೋಪ ಬಂದು 23,000 ಜನರು ವ್ಯಾಧ್ಯ ಸತ್ತರು ಮುಂದೆ ನೋಡ್ತೇವೆ. ಪ್ರೇರೆ, ನೀವು ಯೇಸು ನಂಬಿಕಿಟ್ಟವರು ಪ್ರೇರೆ, ವಿಗ್ರಹಾರಾಧನೆಯ ಗೊಡೆಯನ್ನು ಸಂಬಳ ತೊಳೆದು ಬಿಡಬೇಕು. ವಿಗ್ರಹಾರಾಧನೆಯಿಂದ ನೀವು ಪ್ರತ್ಯೇಕವಾಗಬೇಕು. ಯಾವ ರೀತಿಯಲ್ಲಿ ವಿಗ್ರಹಾರಾಧನೆಯಲ್ಲಿ ಪ್ರೇರೆ ಯಾವ ರೀತಿಯಲ್ಲೂ ಪಾಲುಗಾರ ಆಗಬಾರ್ದು. ಅದೇ ಪಾಲುಗಾರ ಆಗುದರೆ ದೇವರಿಗೆ ಕೋಪ ಬರ್ತದೆ. ಅದಕ್ಕೋಸ್ಕರ ಆ ದೇವರ ಕೋಪಕ್ಕೆ ನೀವು ಗುರಿಯಾಗದಂತೆ ನಿಮ್ಮನ್ನು ಅನ್ಯ ಜನರ ಮಧ್ಯದಿಂದ ಅವರ ಪದ್ಧತಿಯಿಂದ ಆಚಾರ ವಿಚಾರದಿಂದ ನೀವು ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳ ಜೊತೆಲಿ ಸೇರಿ ದೇವರ ಆತ್ಮಸತ್ವ ಆರಾಧನೆ ಮಾಡುವಾಗ ದೇವರು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚಕರ ಪುಸ್ತಕ 23ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸನು. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮ್ಮ ಸಂಪೂರ್ಣವಾದ ಆಯುಷನ್ನು ಕೊಡುವೆನು. ಇಲ್ಲಿ ನೋಡ್ತೇವೆ, ದೇವರಿರ್ತಾನೆ, ದೇವರೊಬ್ಬನೇ ಆತ್ಮದಿಂದ ಆರಾಧನೆ ಮಾಡಬೇಕು. ಆವಾಗ ದೇವರು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾನೆ. ನಿಮ್ಮಲ್ಲಿ ಬಂಜೆತನವಾಗಲಿ ಗರ್ಭಸ್ರಾವವಾಗಲಿ ಯಾವ ವ್ಯಾಧಿ ಉಂಟಾದ ಹಾಕಿದ ಪ್ರೇರೆ ದೇವರು ಆತ್ಮಸ್ವರೂಪನಾಗಿದ್ದಾನೆ. ಅದೇ ದೇವರ ಆತ್ಮ ರೀತಿಯಲ್ಲಿ ಸತ್ಯತೆಗೆ ಆರಾಧನೆ ಮಾಡಬೇಕು. ಅದೇ ಅಪೊಸ್ತಲ ಪೌಲನು ಅಂತಾನೆ, ವಿಗ್ರಹ ಆರಾಧನೆಗಳನ್ನು ಸಂಪೂರ್ಣ ತೊಳೆದು ಬಿಡಬೇಕು. ಒಂದು ವಿಗ್ರಹಾರಾಧನೆ ಪಾಲುಗಾರ ಆಗುವುದಾದರೆ ದೇವರಿಗೆ ಕೋಪ ಬರ್ತದೆ ಎಂಬುದೆಲ್ಲ ಅವನು ಎಚ್ಚರಿಕೆಯನ್ನು ಕೊಡುತ್ತಾನೆ. 4ನೇ ಸಂಗತಿ ನೋಡ್ತಿದ್ರೆ, ದೇವರನ್ನು ಬಿಟ್ಟು ಬಿಡುವಾಗ ಕಷ್ಟಗಳು ಬರುತ್ತವೆ. ಕೀರ್ತನೆ 89 ಅದರಲ್ಲಿ 30ರಿಂದ 32ನೇ ವಾಕ್ಯ. ಸಾಮ್ 89 ವರ್ಸ್ 30ರಿಂದ 32 ತನಕ. ಅವನ ಸಂತಾನದವರು ನನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ನನ್ನ ಆಜ್ಞೆಗಳಲ್ಲಿ ನಡೆಯದೆ ನನ್ನ ವಿಧಿಗಳನ್ನು ಮೀರಿ ನನ್ನ ನೇಮಗಳನ್ನು ಪಾಲಿಸದೇ ಹೋದರೆ ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಹೊಡೆಯುವೆನು. ಅವರ ಅಪರಾಧಕ್ಕಾಗಿ
ಪೆಟ್ಟು ಕುಡಿಯುವನು. ಪ್ರಿಯ ನೋಡ್ತೇವೆ, ದೇವರ ಮಕ್ಕಳಾದವರು ಪ್ರೇರೆ ದೇವರ ಆಜ್ಞೆಗಳನ್ನು ಮರೆತುಕೊಂಡು ದೇವರನ್ನು ಬಿಟ್ಟು ಬಿಡುವುದಾದರೆ ದೇವರನ್ನು ಬಿಟ್ಟು ಬಿಡುವುದು ಅರ್ಥವಾಗಿದೆ. ದೇವರ ಆಜ್ಞೆಗಳನ್ನು ತಿರಸ್ಕಾರ ಮಾಡುವುದಾಗಿದೆ. ಅದೇ ನೀವು ದೇವರ ಆಜ್ಞೆಗಳನ್ನು ತಿರಸ್ಕಾರ ಮಾಡುವುದರೆ, ಆಜ್ಞೆಗಳನ್ನು ಅವಿಧರಾಗುವುದರೆ, ಆ ಆಜ್ಞೆಗಳನ್ನು ಅವಿಧರಾಕೊಂಡು ಸಂಪೂರ್ಣ ದೇವರನ್ನು ಬಿಟ್ಟು ನೀವು ಪುನಃ ಮಾಡುವಂಥ ಆ ಒಂದು ಸಂಗತಿಗಳನ್ನು ಮಾಡುವುದಾದರೆ, ಆ ವಿಗ್ರಹವನ್ನು ಮಾಡುವುದಾದರೆ, ಆ ಪಾಪವನ್ನು ಮಾಡುವುದಾದರೆ ದೇವರಿಗೆ ಕೋಪ ಬರ್ತದೆ ಮತ್ತು ದೇವರು ಶಿಕ್ಷೆ ಕೊಡುತ್ತಾನೆ, ಪೆಟ್ಟು ಕೊಡುತ್ತಾನೆ ಎಂಬುದಾಗಿ ದೇವರು ಇರುತ್ತಾನೆ. ಹಾಗಾದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ತನ್ನ ಮಕ್ಕಳನ್ನು ಪ್ರೀತಿಸ್ತಾನೆ. ಆದರೆ ದೇವರ ಮಕ್ಕಳಾದವರು ನೀವು ದೇವರ ವಾಕ್ಯವನ್ನು ಓದುವುದಿಲ್ಲವೋ, ವಾಕ್ಯವನ್ನು ಧ್ಯಾನ ಮಾಡೋದಿಲ್ಲವೋ, ವಾಕ್ಯನ ಕೇಳುವುದಿಲ್ಲವೋ, ಎಲ್ಲದಕ್ಕೆ ನಿಮಗೆ ಸಮಯ ಉಂಟು. ಅದೇ ಪ್ರಾರ್ಥನೆ ಮಾಡಲಿಕ್ಕೆ ಸಮಯವಿಲ್ಲ, ಆದಿತ್ಯರ ಸಭೆಗೆ ಬರಲಿಕ್ಕೆ ಸಮಯವಿಲ್ಲ, ಬೈಬಲ್ ಓದಲಿಕ್ಕೆ ಸಮಯವಿಲ್ಲ. ಈ ರೀತಿ ದೇವರನ್ನು ಬಿಟ್ಟು ಬಿಡುವಾಗ ದೇವರು ನಿಮಗೆ ಪೆಟ್ಟು ಕೊಟ್ಟು ಆ ಕಷ್ಟಕ್ಕೆ ತೆಗೆದು ಹೋಗ್ತಾನೆ. ಅದೇ ಆ ಕಷ್ಟಗಳು ಬರುವಾಗ ನೀವು ತಿರುಗಿ ಪಶ್ಚಾತ್ತಪಟ್ಟುಕೊಂಡು ದೇವರಿಗೆ ತಿರುಗಿಕೊಂಡು ಬಂದು ಮೊದಲು ಮಾಡ್ತದ ಆ ಪ್ರೀತಿಕತೆಯನ್ನು ಮಾಡುವುದಾದರೆ ದೇವರು ಅದರಿಂದ ಬಿಡುಗಡೆ ಕೊಡುತ್ತಾನೆ. 5ನೇ ಸಂಗತಿ ನೋಡ್ತೇವೆ, ವೈಯಕ್ತಿಕ ಜೀವಿತವನ್ನು ಪರೀಕ್ಷಿಸದೇ ಇರುವಾಗ ಕಷ್ಟಗಳು ಬರ್ತವೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 28ರಿಂದ 32ನೇ ವಾಕ್ಯ ತನಕ. 1 Corinthians chapter 11 verse 28 32 ತನಕ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಅಪೊಸ್ತಲ ಪೌಲನು ಹೇಳ್ತಾನೆ, ಆದಿತ್ಯರ ದಿವಸ ಸಭೆಯಾಗಿ ಸೇರಿ ಬರುವಾಗ ದೇವರು ಕೊಟ್ಟ ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನು ಪಸ್ಕದ ಕಡೆ ಭೋಜನವನ್ನು ಮಾಡುವಾಗ ಸಂಗಡ ಆ ರೊಟ್ಟಿ ತೆಗೆದುಕೊಂಡು ಆತ ಮುರಿದು, ಇದು ನಾನು ನಿಮಗೋಸ್ಕರ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ತಗೊಂಡು ತಿನ್ನಿರಿ ಎಂಬುದಾಗಿ ಯೇಸು ಕ್ರಿಸ್ತ ರೊಟ್ಟಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಆನಂತರ ಯೇಸು ಕ್ರಿಸ್ತನು ಪಾತ್ರೆ ತೆಗೆದುಕೊಂಡು ದ್ರಾಕ್ಷಾರಸ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದು ನಾನು ನಿಮಗೋಸ್ಕರ ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದನ್ನು ನನ್ನ ನೆನೆಸಿ ಕುಡಿಯಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಆಜ್ಞೆಗೊಂಡು, ಈ ಆಜ್ಞೆ ಇವತ್ತು ಅಪೊಸ್ತಲ ಪೌಲನು ಪ್ರತಿಯೊಂದು ಸಭೆಗೆ ಆತನು ಈ ಆಜ್ಞೆ ಕೊಟ್ಟಿದ್ದಾನೆ. ನಾವು ಪ್ರತಿಯೊಂದು ಸಭೆಯವರು ಆದಿತ್ಯರ ಸಭೆಯಾಗಿ ಸೇರಿ ಬರುವಾಗ ಅವರು ದೇವರು ಯೇಸು ಕ್ರಿಸ್ತ ಮಾಡಿದ ಆ ಯಜ್ಞವನ್ನು ನೆನಪಿಗೆ ತಂದುಕೊಂಡು ಆ ರೊಟ್ಟಿಯನ್ನು ಮುರಿದು, ಇದು ಯೇಸು ಕ್ರಿಸ್ತನ ದೇಹ ಎಂಬುದಾಗಿ ಅದರ ಪಾಲುಗಳಾಗಬೇಕು ಎಂಬುದನ್ನು ನೋಡ್ತೇವೆ. ಮತ್ತು ಪಾತ್ರೆ ತೆಗೆದುಕೊಂಡು ದ್ರಾಕ್ಷಾರಸ ತೆಗೆದುಕೊಂಡು ಇದು ಯೇಸು ರಕ್ತ ಎಂಬುದಾಗಿ ಕುಡಿಯುವಾಗ ಇದರಲ್ಲಿ 7 ವಿಧದ ಆಶೀರ್ವಾದ ಉಂಟು. ಈ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಅರ್ಥಭರಿತವಾಗಿ ನೀವು ಪಾಲುಗಳಾಗುವುದಾದರೆ ಅಲ್ಲಿ ನಂಬಿಕೆಯಲ್ಲಿ ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 1ರಿಂದ 20ನೇ ವಾಕ್ಯವನ್ನು ಸ್ಟಡಿ ಮಾಡುವಾಗ ಅದರಲ್ಲಿ 7 ವಿಧದ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾನೆ. ಅದು ಈ 7 ವಿಧದ ಆಶೀರ್ವಾದಗಳು ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಪಾಲುಗಳಾಗುವಾಗ ನಿಮಗೆ ಸಿಗ್ತದೆ. ಇದು ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತ ಪರೀಕ್ಷೆ ಮೊದಲು ಪರೀಕ್ಷೆ ಮಾಡಬೇಕು. ನೀವು ದೇವರನ್ನು ನೀವು ಪೂರ್ಣ ಹೃದಯದಿಂದ ಪ್ರೀತಿ ಮಾಡುತ್ತೀರೋ, ದೇವರ ವಾಕ್ಯವನ್ನು ಓದುತ್ತೀರೋ, ವಾಕ್ಯ ವಿಧಿಯಾಗುತ್ತೀರೋ, ಪಾಪನ ಹಾಗೆ ಮಾಡುತ್ತೀರೋ, ಒಬ್ಬರೊಬ್ಬರನ್ನು ಯಥಾರ್ಥವಾಗಿ ಪ್ರೀತಿ ಮಾಡುತ್ತೀರೋ, ಒಬ್ಬರೊಬ್ಬರು ನಿಮಗೆ ತಪ್ಪು ಮಾಡುವಾಗ ನಿಮ್ಮನ್ನು ನೋವು ಮಾಡುವಾಗ ಅವರ ಸಮಯವನ್ನು ಕೊಡುತ್ತೀರೋ ಎಂಬುದಾಗಿ ನೀವು ಇದನ್ನು ಪರೀಕ್ಷೆ ಮಾಡಿಕೊಂಡು ಇದನ್ನು ತಕ್ಕೊಂಡು ತಿನ್ನಬೇಕು, ಕುಡಿಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳುತ್ತಾರೆ. 31 ಈಗ ಉಂಟು, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಅದು ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಅದಕ್ಕೂ ಸಪ್ಪಸ್ ಬರ್ತಾನೆ ದೇವರು ಈ 3 ಚಾನ್ಸ್ ಕೊಡ್ತಾನೆ. ಮೊದಲು ದೇವರು ಕೊಡ್ತಾನೆ ಬಲಹೀನತೆ. ಆ ಬಲಹೀನತೆ ಬರುವಾಗ ಯಾಕೆ ಈ ರೀತಿಯ ಬಲವಂತ ನಿಮ್ಮನ್ನ ಪರೀಕ್ಷೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾರೆ, ನೀವು ಗುಣವಾಗ್ತೀರಿ. 2ನೇ ಚಾನ್ಸ್ ದೇವರು ಕೊಡ್ತಾರೆ ಒಂದಲ್ಲಿ ಇನ್ನೂ ನೀವು ಪಶ್ಚಾತ್ತಾಪ ಪಡುವುದಿಲ್ಲವೋ, ಇನ್ನೂ ನಿಮ್ಮ ಹೃದಯದಲ್ಲಿ ನಿಮ್ಮ ಸಹೋದರ ಗಂಡ ಹೆಂಡತಿ ಮಕ್ಕಳು ಅಥವಾ ಸಭಾಪಾಲಕರು ಸಮಯ ಕೊಡುವುದಿಲ್ಲವೋ, ಅವರೊಟ್ಟು ಒಂದು ಮನಸ್ಸಿಲ್ಲವೋ, ಅವ್ರ ವಿರುದ್ಧವಾಗಿ ಮಾತನಾಡಿದ್ರು ರೋಗಗಳು ಬರ್ತವೆ. ರೋಗಗಳು ಬರುವಾಗ ನಿಮ್ಮ ಸಭಾಪಾಲಕರನ್ನು ನೀವು ಕರೆಯದೇ ಇರುವುದಾದರೆ ಆ ರೋಗಗಳು ಗುಣವಾಗುವುದಿಲ್ಲ. ಮತ್ತು ಇನ್ನೂ ನೀವು ಕಠಿಣ ಮಾಡಿಕೊಂಡು ನೀವು ಪಶ್ಚಾತ್ತಾಪ ಪಡೆದರೆ ದೇವರ ಕಡೆಗೆ ಮರಣ ಕೊಡುತ್ತಾನೆ. ಯಾಕಂದರೆ ನೀವು ನರಕಕ್ಕೆ ಹೋಗಬಾರದು, ಪರಲೋಕಕ್ಕೆ ಪಾಲುವಾಗಬೇಕು. ಅದಕ್ಕೋಸ್ಕರ ದೇವರು ಆ ಮರಣ ಮುಖಾಂತರ ಶುದ್ಧೀಕರಿಸಿಕೊಂಡು ಪಾಲುವನ್ನು ಹೋಗ್ತಾನೆ. ಅದು ನಿಮಗೆ ದೀರ್ಘಾಯಿಸಬೇಕು, ಒಳ್ಳೆ ಆರೋಗ್ಯ ಬೇಕು. ಆಗದೆ ಕರ್ತನ ರೊಟ್ಟಿ ಒಂದು ಪಾಲುಗಳಾಗುವಾಗ ನಿಮ್ಮ ಜೀವಿತವನ್ನು ವೈಯಕ್ತಿಕವಾಗಿ ನಾನು ನನ್ನ ದೇವರ ಸಂಗಡ ಹೇಗೆ ನಡೆದಿದ್ದೇನೆ ಎಂಬುದೇ ಮೊದಲು ಪರೀಕ್ಷೆ ಮಾಡುವೆ. ಅಂದರೆ ನಾನು ಇತರರೊಡನೆ, ನನ್ನ ಹೆಂಡತಿಯರೊಡನೆ, ಗಂಡನೊಟ್ಟಿಗೆ, ಮಕ್ಕಳೊಡನೆ ಸಭಾಪಾಲ ಹೇಗೆ ಅದನ್ನು ಪರೀಕ್ಷೆ ಮಾಡಿಕೊಂಡು ಅದು ಕರ್ತನ ದೇಹ ಎಂಬುದೇ ವೀಕ್ಷಿಸಿಕೊಂಡು ಪಾಲುಗಳಾಗುವುದಾದರೆ 7 ವಿಧದ ಆಶೀರ್ವಾದಗಳು ಪಡೆದುಕೊಳ್ಳುತ್ತೀರಿ. 6ನೇ ಸಂಗತಿ ನೋಡ್ತೇವೆ, ದೇವರಿಗೆ ತಿರುಗಿ ಬೀಳುವಾಗ ಕಷ್ಟಗಳು ಬರ್ತವೆ. ಧರ್ಮೋಪದೇಶಕನ ಪುಸ್ತಕ 11ನೇ ಅಧ್ಯಾಯದಲ್ಲಿ 2ರಿಂದ 6ನೇ ವಾಕ್ಯ ತನಕ.
ಡಿಟೋನಮಿ ಚಾಪ್ಟರ್ 11 ವರ್ಸ್ 2 ಇಂದ 6 ತನಕ. ನಿಮ್ಮ ದೇವರಾದ ಯೆಹೋವನ ಶಿಕ್ಷಣ ಕ್ರಮವನ್ನು, ಮಹಿಮೆಯನ್ನು, ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಅಂದರೆ ಆತನು ಐಗುಪ್ತ ದೇಶದಲ್ಲಿ ಫರೋಹನನ್ನು ಅವನ ದೇಶವನ್ನು ಶಿಕ್ಷಿಸುವುದಕ್ಕಾಗಿ ನಡೆಸಿದ ಉತ್ಪತ್ತ ಮಾತ್ಕಾರ್ಯಗಳನ್ನು, ಐಗುಪ್ತರ ದಂಡು ಅಂದರೆ ಅವರ ರಥೋತ್ಸವ ಬಲಗಳು ನಿಮ್ಮನ್ನು ಹಿಂದಟ್ಟಿ ಬಂದಾಗ ಆತನ ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಹ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದನು. ನೀವು ಈ ಸ್ಥಳಕ್ಕೆ ಸೇರುವ ತನಕ ಆತ ನಿಮಗೋಸ್ಕರ ಅರಣ್ಯದಲ್ಲಿ ಉಪಕಾರ ಮಾಡಿದ್ದನ್ನು ರೂಬೇನ ಮೊಮ್ಮಕ್ಕಳು ಏಲಿಯಾಬನ ಮಕ್ಕಳು ಆದ ದಾತನ್ ಅಬ್ರಹಾಮರು ತಿರುಗಿ ಬಿದ್ದಾಗ ಭೂಮಿಯು ಬಾಯಿದೆರೆದು ಅವರನ್ನು, ಅವರ ಮನೆಯವರನ್ನು, ಡೇರೆಗಳನ್ನು, ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ರಾಯೇಲರ ನಡುವೆ ನುಂಗಿಬಿಟ್ಟಿದ್ದನು. ಈಗ ಜ್ಞಾಪಕ ಮಾಡಿಕೊಳ್ಳಿರಿ. ಈ ಕಾರ್ಯಗಳನ್ನು ನೋಡದೆ ತಿಳಿಯದೇ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನು ಹೇಳುವುದಿಲ್ಲ. ಪ್ರೇ ನೋಡ್ತೇವೆ ಇಲ್ಲಿ ದಾತಾನ್ ಮತ್ತು ಅಬ್ರಹಾಮರು ಪ್ರೇ ದೇವರಿಗೆ ತಿರುಗಿ ಬಿದ್ದರು, ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದರು, ದೇವರ ಅಭಿಷೇಕದ ವಿರುದ್ಧವಾಗಿ ಮಾತನಾಡಿದರು. ಪ್ರೇ ಯಾವಾಗಪ್ಪ ಅವರು ದೇವರಿಗೆ ತಿರುಗಿ ಬಿದ್ದರು. ಅಲ್ಲಿ ಭೂಮಿಯು ಬಾಯಿ ತೆರೆದು ಅವರನ್ನು ಸಜೀವವಾಗಿ ಆ ಭೂಮಿ ನುಂಗಿತು ಆಗಿದೆ. ಇವತ್ತು ಎಂದಿಗೂ ಪ್ರೇರೆ ದೇವರ ಸೇವಕರನ್ನು ದೇವರು ತನ್ನ ಸಭೆಯಲ್ಲಿ ಅವರಿಗೆ ಅಭಿಷೇಕ ಇಟ್ಟಿರುವಾಗ ಪ್ರೇ ಆ ಸೇವಕರ ವಿರುದ್ಧ ಎಂದಿಗೂ ಮಾತನಾಡಬಾರ್ದು, ಅವರ ಅಭಿಷೇಕದ ವಿರುದ್ಧವಾಗಿ ಮಾತನಾಡಬಾರ್ದು. ಅದೇ ಬದಲು ನಿಮ್ಮ ಸಭಾ ಪಾಲಕರಿಗೋಸ್ಕರ, ನಿಮ್ಮ ಸೇವಕರಿಗೋಸ್ಕರ ನಾವು ದಿನಾಲು ಪ್ರಾರ್ಥನೆ ಮಾಡಬೇಕು, ಅವರಿಗೋಸ್ಕರ ದೇವರ ವಿಜ್ಞಾಪನೆ ಮಾಡಬೇಕು, ಅವರ ದೇವರಿಗೆ ಉಪಯೋಗ ಮಾಡಬೇಕು ಎಂಬುದನ್ನು ಪ್ರಾರ್ಥಿಸಬೇಕು. ಅದು ಬಿಟ್ಟುಕೊಂಡು ದೇವರ ಸೇವಕರ ಅಧಿಕಾರಿ ವಿರುದ್ಧವಾಗಿ ನೀವು ಮಾತನಾಡುವಾಗ, ಒಂದು ದೇವರಿಗೆ ನೀವು ದೇವರ ಆಜ್ಞೆಗೆ ತಿರುಗಿ ಬೀಳುವಾಗ ದೇವರಿಗೆ ಕೋಪ ಬರ್ತದೆ. ದೇವರು ಅಂಥವರು ದೇವರ ಕೋಪದಲ್ಲಿ ಆ ಕಷ್ಟ ತಗೊಳ್ತಾರೆ. ಇಲ್ಲಿ ನೋಡ್ತೇವೆ ಅವರು ಸಜೀವವಾಗಿ ಭೂಮಿಯು ಬಾಯಿ ತೆರೆದು ಅವರು ಸಜೀವವಾಗಿ ನರಕ ಹೋದ್ರು ನೋಡ್ತಾ ಇರ್ತಾರೆ. ಎಂದಿಗೂ ಪ್ರೇರೆ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಪಾಪಗಳನ್ನು ಪ್ರೀತಿಸಿದ್ರೆ ಅದೇ ಪಾಪನ ಹಾಗೆ ಮಾಡಿದ್ರೆ ಅದಕ್ಕೋಸ್ಕರ ಪಾಪ ಜೀವಿಸುವಾಗ ಈ ರೀತಿ ಕಷ್ಟ ನಿಮ್ಮ ಜೊತೆ ಬರ್ತಾ ಇರ್ತಾರೆ. ಏಳನೇ ಸಂಗತಿ ನೋಡ್ತೀವಿ, ಸರಿಯಾದಿನ ಸ್ವಭಾವದ ಪ್ರಕಾರ ನಡೆಯುವಾಗ ಕಷ್ಟಗಳು ಬರ್ತವೆ. ಗಲಾತ್ಯ ದೇವರಿಗೆ ಪತ್ರಿಕೆ 6ನೇ ಆದ್ಯದಲ್ಲಿ 7 ಮತ್ತು 8ನೇ ವಾಕ್ಯ. ಗಲಾತ್ಯನ್ ಚಾಪ್ಟರ್ 6 ವರ್ಸ್ 7 and 8 ವರ್ಸ್. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನಸ್ಸು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನ ಕುರಿತು ಬಿತ್ತುವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಅಂತಾನೆ ಮೋಸ ಹೋಗಬೇಡ್ರಿ, ದೇವರು ಎಂದಿಗೂ ತಿರಸ್ಕರಿಸೋಣ. ಈ ಲೋಕದಲ್ಲಿ ದೇವರೊಂದು ನಿಯಮ ಇಟ್ಟಿದ್ದಾನೆ. ಅದೇಂದರೆ ಮನಸ್ಸನ್ನು ಏನು ಬಿತ್ತದೆ ಅದನ್ನೇ ಕೊಯ್ಯಬೇಕು, ವಿನ ಬೇರೆ ಕೊಯ್ಯಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಶರೀರಾದಿನ ಸ್ವಲ್ಪ ಪ್ರಕಾರ ನಡೆಯುತ್ತಾರೆ. ಆ ಶರೀರ ಭಾವದಿಂದ ನಾಶನ ಕೊಯ್ಯುತ್ತೀರಿಂದ ಆ ಶರೀರ ಭಾವ ನಡೆದ ಅದರ ಅರ್ಥ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ಪತ್ರಿಕೆ 5ನೇ 19 ಮತ್ತು 20ನೇ ವಾಕ್ಯ. ಗಲಾತ್ಯನ್ ಚಾಪ್ಟರ್ 5 ವರ್ಸ್ 19 and 20 ವರ್ಸ್. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಟ್ಟತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದುತನ, ಇಂಥವುಗಳು. ಇದು ಆಗಿದೆ ಶರೀರ ಭಾವದ ಕರ್ಮಗಳು. ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ದೀಕ್ಷಾಸ್ನಾನ ತಗೊಂಡು ಪುನಃ ಇದೇ ಸ್ವಭಾವ ನಡೆಯುತ್ತಾರೋ ಈ ಸ್ವಭಾವ ನಡೆಯುವವರಿಗೆ ಅದೇ ಶರೀರ ಭಾವದಿಂದ ನಾಶನವನ್ನು ಅವರು ಕೊಯ್ಯುತ್ತಾರೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅಪೊಸ್ತಲ ಪೌಲನು ಆತ್ಮನ ಕುರಿತಂದರೆ ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ನೀರಿನ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಆತ್ಮನಿಗೆ ವಿಧೇಯರಾಗಿಕೊಂಡು ದೇವರ ವಾಕ್ಯ ವಿಧೇಯ ನಡೆಯುವಾಗ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಈ ಫಲಗಳು ನಿಮಗೆ ತೋರಲ್ಪಡುವಾಗ ಅಪ್ಪದು ಯಾವ ಧರ್ಮಶಾಸ್ತ್ರವು ಪಾಪವನ್ನು ಖಂಡಿಸ್ತದೆ. ಯಾವುದೇ ಧರ್ಮಶಾಸ್ತ್ರ ನಿಮಗೆ ಪಾಪಿ ಎಂಬುದಾಗಿ ನಿಮಗೆ ಅಪರಾಧಿ ಎಂದು ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದೇ ವಾಪಸ್ ಫಲ. ಮತ್ತು ಈ ಫಲಗಳಲ್ಲಿ ಯಾರು ಜೀವಿಸ್ತಾರೋ ಅಂಥವರು ಆತ್ಮದಿಂದ ಬಿತ್ತುವವರು ಆತ್ಮ ಕುರಿತು ನಿತ್ಯ ಜೀವನ ಅವರು ಹೊಂದಿಕೊಳ್ಳುತ್ತಾರೆ. ಒಂದು ವೇಳೆ ಯೇಸು ಕಂಕರ ಮಾಡಿಕೊಂಡು ನೀರಿನ ಮುಳುಗಿ ಅಂದುಕೊಂಡು ಸರಿಯಾದ ಸಪಾಕಿದ್ದಾರೆ, ನೀವು ನಿತ್ಯ ಜೀವಕ್ಕೆ ಹೋಗುವುದಿಲ್ಲ, ನಿಮಗೆ ನಾಶನ ಬರ್ತದೆ. ಅದಕ್ಕೆ ಮೋಸ ಹೋಗಬೇಡ್ರಿ, ದೇವರು ತಿರಸ್ಕರಿಸಲ್ಲ. ಅದೇ ಆತ್ಮ ಕುರಿತು ಬಿತ್ತುವುದಾದರೆ ದೇವರ ಪವಿತ್ರ 9 ಫಲಗಳು ತೋರಿ ಬರ್ತವೆ. ಈ 9 ಫಲಗಳ ಮಧ್ಯೆ ತೋರಿ ಬರುವಾಗ ಆ ಪವಿತ್ರ ಪ್ರಕಾರ ನಡೆಯುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಪಾಪಿ ತೀರ್ಪು ಮಾಡುವುದಿಲ್ಲ. ಮತ್ತು ಆ ಪ್ರಕಾರ ನಡೆಯುವವರಿಗೆ ಅವರಿಗೆ ನಿತ್ಯ ಜೀವ ಅವರು ಕೊಯ್ಯುತ್ತಾರೆ ಎಂಬುದೇ ನೋಡ್ತಾರೆ. ಹಾಗಾದರೆ ಈ 7 ಕಾರಣಗಳು ನೋಡ್ತೇವೆ. ಈ 7 ಕಾರಣಗಳು ಇಲ್ಲದೆ ದೇವರು ತನ್ನ ಮಕ್ಕಳಿಗೆ
ಕಷ್ಟಕ್ಕೆ, ಸಂಕಟಕ್ಕೆ, ವ್ಯಾಧಿಗೆ ದೇವರು ನಡೆಸಲ್ಪಡುವುದಿಲ್ಲ. ದೇವರು ಪ್ರೀತಿ ಸ್ವರೂಪನಾಗಿದೆ. ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ನಿಮ್ಮನ್ನು ಆತನು ತನ್ನ ಮಗನಾದ ಯೇಸು ರಕ್ತದಿಂದ ಕರೆದುಕೊಂಡಿದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಅದಕ್ಕೆ ನೀವು ಈ ರೀತಿ ಪಾಪ ಮಾಡುವಾಗ, ದೇವರಿಗೆ ಅವಿಧೇಯರಾಗುವಾಗ, ದೇವರು ಈ ಕಷ್ಟಕ್ಕೆ ತಗೊಳ್ಳುವಾಗ ಅಲ್ಲಿನ ಕೀರ್ತನೆ ಅದನ್ನು ಸಹಿಸಿಕೊಳ್ಳಬೇಕು. ಎಷ್ಟು ತನಕ ಅಂದರೆ ನೀವು ಪಶ್ಚಾತ್ತಾಪ ಪಡುವುದನ್ನು ಸಹಿಸಿಕೊಳ್ಳಬೇಕು. ಪಶ್ಚಾತ್ತಾಪ ಪಟ್ಟ ಅನಂತರ ದೇವರು ಅಂದರೆ ನಿಮ್ಮ ನೀರನ್ನು ಬೆಂಕಿಯನ್ನು ದಾಟಿ ಸುಸ್ಥಿತಿಗೆ ನಿಮ್ಮನ್ನು ಪಾರು ಮಾಡುತ್ತೆ ಎಂಬುದಾಗಿ ಇದು ಅರ್ಥವಾಗಿದೆ. ದೇವರ ನಮ್ಮ ಸ್ತೋತ್ರವಾಗಿದೆ. ಈ ವಾಕ್ಯವು ಈ ಸಂದೇಶ ನಿಮ್ಮ ಉತ್ತೇಜನ ಆಗುವುದರೆ, ನಿಮಗೆ ಅದು ನಿಮ್ಮ ಜೀವಿತದ ಕಾರ್ಯ ಮಾಡಿದರೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಪ್ರಾರ್ಥನೆ ಮನೆಗಳಿದ್ದಾರೆ, ಅದು ಯಾವುದೇ ರೋಗಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನೀವು ವ್ಯಕ್ತಿಗೆ ಫೋನ್ ಮಾಡಿದರೆ ನಾವು ನಿಮ್ಮ ರೋಗಿಗಳಿಗೋಸ್ಕರ ಎಲ್ಲ ಸಂಗತಿ ಪ್ರಾರ್ಥನೆ ಮಾಡ್ತೇವೆ. ಯೇಸು ಕ್ರಿಸ್ತ ನಿಮ್ಮನ್ನು ಎಲ್ಲ ಕಷ್ಟದಿಂದ ಬಿಡುಗಡೆಯಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇವೆ. ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ಮಾತಾಡಿದ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ತಮ್ಮ ಕಷ್ಟದಿಂದ ಆ ಶೋಧನೆ ಹೇಗೆ ಬಿಡುಗಡೆ ಹೊಂದಬೇಕೆಂದು ಅವರು ಕೇಳಿಕೊಂಡ ಪ್ರಕಾರ ಜನರು ತಮ್ಮ ಪಾಪದ ಜೀವಿತಕ್ಕೆ ಪಶ್ಚಾತ್ತಾಪ ಪಡುವಂತೆ, ಪಾಪದ ಜೀವಿತವನ್ನು ಬಿಟ್ಟು ಬಿಡುವಂತೆ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ, ಎಲ್ಲ ಸಂಕಟ, ವೇದನೆ, ವ್ಯಾಧಿಯಿಂದ ಅವನು ಬಿಡುಗಡೆ ಮಾಡುವುದನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.